ತದನಂತರ ನಿಮಗೆ ಗೊತ್ತಿದೆ, ಎಲ್ಲರೂ ಬರ್ತಾರೆ, ಎಲ್ಲರೂ ನಾ ಮುಂದು ಅನ್ನುವ ಎಪಿಸೋಡ್ಗಳಾಗ್ತವೆ, ಇನ್ವೆಸ್ಟಿಗೇಷನ್ಗಳಾಗ್ತವೆ. ಎಲ್ಲೋ ಒಂದು ಕಡೆ ಇನ್ವೆಸ್ಟಿಗೇಷನ್ ಹಂತದಲ್ಲಿರುವಾಗ ಚಿನ್ನಯ್ಯ ತಾನು ತೋರಿಸಿದ 13-16 ಏನು ಪ್ರದೇಶಗಳಲ್ಲೂ ಕೂಡ ಯಾವುದೇ ಒಂದು ಕುರುಹುಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಿದ್ದಾಗ 1-2 ಕಡೆ ತಲೆಬುರುಡೆಗಳು ಸಿಕ್ಕಿದ್ದವು ಕೂಡ, ಅದು ಕೂಡ ಭೂಮಿಯ ಮೇಲ್ಗಡೆ ಸಿಗ್ತವೆ ಅನ್ನುವ 1-2 ತಲೆಬುರುಡೆಗಳನ್ನು UDR ಮಾಡಿಬಿಟ್ಟು ಅದನ್ನು FSLಗೆ ಕಳಿಸಲಾಗುತ್ತೆ. ಇನ್ಕ್ವೈರಿ ಟೈಮಲ್ಲಿ ಚಿನ್ನಯ್ಯನು ಹೇಳ್ತಾನೆ, ಹೌದು ಇದು ಷಡ್ಯಂತ್ರ, ನನಗೂ ಈ ತಲೆಬುರುಡೆಗೂ ಸಂಬಂಧ ಇಲ್ಲ, ಈ ತಲೆಬುರುಡೆಗಳನ್ನು ತಂದುಕೊಟ್ಟವರು ನನಗೆ ಜಯಂತ್ ಮತ್ತು ಮಟ್ಟಣ್ಣವರು ಮತ್ತು ವಿಠ್ಠಲ್ಗೌಡವರು, ಇದು ಈ ಷಡ್ಯಂತ್ರದ ಒಂದು ಭಾಗವಾಗಿ ನಾನಿದ್ದೀನಿ, ನನ್ನನ್ನು ಹೊರಗಡೆ ಬಿಟ್ಟರೆ ಸಾಯಿಸ್ತಾರೆ, ಆದ ಕಾರಣ ನೀವು ನನ್ನನ್ನು ಅರೆಸ್ಟ್ ಮಾಡಿ ನಾನು ನನ್ನ ತಪ್ಪೊಪ್ಪಿಗೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ SIT ಅವರು ಅವನನ್ನು ಇನ್ನೊಂದು ಮ್ಯಾಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಕೂಡ ಅವನು 183 ಸ್ಟೇಟ್ಮೆಂಟಲ್ಲಿ ಒಪ್ಕೋತಾನೆ, ಇದು ಷಡ್ಯಂತ್ರ, ನನ್ನ ವಿರುದ್ಧದ ಷಡ್ಯಂತ್ರ ಯಾರು ಮಾಡಿದ್ದಂದರೆ ಈ ಧರ್ಮಸ್ಥಳವನ್ನು ಅಥವಾ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಏನೋ ಅಪಚಾರ ಮಾಡಲಿಕ್ಕಾಗಿ ನನ್ನನ್ನು ಒಂದು ಆಟಿಕೆಯಾಗಿ ಬಳಸಲಾಯಿತು, ಇದಕ್ಕೆ ಈ ರೀತಿಯ ಷಡ್ಯಂತ್ರಗಳ ಆ ಕಥೆಯನ್ನು 183 ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ. ನಾವು ಕೇಸ್ ಟರ್ನ್ಸ್ ಎಗೇನ್ಸ್ಟ್ ಹೂಮ್ ಅಂದರೆ 183 ಸ್ಟೇಟ್ಮೆಂಟ್ಗಳಲ್ಲಿ ಆರೋಪಿಗಳು ಆಗಿ ಹೆಸರಿಸಿದಂತಹ ಮಹೇಶ್ ತಿಮರೋಡಿ, ಮಠಣ್ಣವರ್ ಮತ್ತು ವಿಠ್ಠಲ್ ಮತ್ತು ಜಯಂತ್ ಅನ್ನುವವರ ಮೇಲೆ ಈಗ ಅಂಡರ್ ಸೆಕ್ಷನ್ 230 BNS ಪ್ರಕಾರ 238ವರೆಗೆ ಕೇಸ್ ದಾಖಲಾಗುತ್ತೆ. ಅಂದರೆ ಪರ್ಜುರಿ ಕೇಸ್, ಕೋರ್ಟನ್ನು ಮಿಸ್ಲೀಡ್ ಮಾಡಿದಂತಹ ಕೇಸ್ ಮಾತ್ರ ಅಲ್ಲ, ಅವರನ್ನು ಈ ಒಂದು ಕ್ರೈಮನ್ನು ಮಾಡಲಿಕ್ಕಾಗಿ ಅವರನ್ನು ಪ್ರಚೋದನೆ ಮಾಡಿದಂತಹ ಕೇಸ್ ಮಾತ್ರ ಅಲ್ಲ, ಕಾನ್ಸ್ಪಿರಸಿ ಥಿಯರಿಯನ್ನು ಮಾಡಿದಂತಹ 3 ಕೇಸ್ಗಳ ಅಡಿಯಲ್ಲಿ ಇವರ ಮೇಲೆ ದಾಖಲಾಗುತ್ತವೆ. ಇವತ್ತು ಧರ್ಮ ವಿಜಯವನ್ನು ಯಾರು ತಂದುಕೊಟ್ರು ಅಂತ ಹೇಳುವುದಕ್ಕೆ ಇದು ಪವರ್ ಟಿವಿ ಅಥವಾ ಇನ್ಯಾರೂ ತಂದುಕೊಟ್ಟ ಧರ್ಮ ವಿಜಯ ಇವತ್ತಾಗಿಲ್ಲ. ಇವತ್ತು ಆದಂತಹ ಧರ್ಮ ವಿಜಯ ನಾವು ನೀವೆಲ್ಲರೂ ಸೇರಿಕೊಂಡು ಬಹಳ ಕಾತುರದಿಂದ ಈ ತಲೆಬುರುಡೆ ರಹಸ್ಯವನ್ನು ಹುಡುಕ್ಲಿಕ್ಕೆ ಹೊರಟಿದ್ವಿ. ಇದೇ ಈ ಖದೀಮರ ಹೆಸರುಗಳನ್ನು ಹೇಳ್ಕೊಂಡ್ಬಿಟ್ಟು ಇವರು ಮಾಡಿದಂತಹ ನಾಟಕಗಳನ್ನು, ಡ್ರಾಮಾಗಳನ್ನು, ಇವರು ಮಾಡಿದಂತಹ ಯೂಟ್ಯೂಬ್ಗಳಲ್ಲಿ ಆದಂತಹ ಕಥೆಗಳನ್ನು ಕೇಳಿಕೊಂಡು ಇರುಬೋದೇನೋ ಅಂತ ಹೇಳ್ಕೊಳ್ತಾ ಇದ್ದ ಇವರೇ ಇವತ್ತು ಅದೇ ತಲೆಬುರುಡೆ ರಹಸ್ಯದ ಎಂಟೈರ್ ಕೇಸನ್ನು ಮುಚ್ಚಿ ಹಾಕಲು, ಅದೇ ತಲೆಬುರುಡೆ ರಹಸ್ಯದ SITಯನ್ನೇ ಕ್ಲೋಸ್ ಮಾಡಲು ಅರ್ಜಿ ಹಾಕಿ ಇವತ್ತು ಹೈಕೋರ್ಟಿನ ಮೆಟ್ಟಿಲಲ್ಲಿ ಇದ್ದಾರೆ. ಅಂದರೆ ಇವತ್ತು ತಾವು ತೋಡಿದ ಕೆಡ್ಡಕ್ಕೆ ತಾವೇ ಬಿದ್ದಾಗ ಆ ಹೊಂಡದಲ್ಲಿ ಇರಲಿಕ್ಕೂ ಆಗದೆ ಸಾಯ್ಲಿಕ್ಕೂ ಆಗದೆ ಹೈಕೋರ್ಟಿನ ಮೆಟ್ಟಿಲಲ್ಲಿ ಇರುವಂತಹ ಏನು ಎಬ್ಸ್ಕಾಂಡಿಂಗ್, ಒಬ್ಬಂತೂ ಎಬ್ಸ್ಕಾಂಡ್ ಆಗಿದ್ದಾನೆ, ಇನ್ನು ಹೋರಾಟದಿಂದ 1 ತಿಂಗಳಾಯಿತು, ಹೋರಾಟದಿಂದ ಎಲ್ಲಿದ್ದಾನೆ ಅಂತ ಇನ್ನೂ ಪತ್ತೆ ಹಚ್ಚಿಲ್ಲ. ಈಗ ಇವತ್ತು ಧರ್ಮ ವಿಜಯ ಆಗಿದೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ. ಯಾಕಂದರೆ ಧರ್ಮಸ್ಥಳದಲ್ಲಿ ಅಂತಹ ಕೊಲೆಗಳು ಆಗಿಲ್ಲ, ಅಂತಹ ರೇಪ್ಗಳು ಆಗಿಲ್ಲ, ಮಾಡಿದಂತಹ FIRಗಳು ಅಗತ್ಯ ಇಲ್ಲ, SIT ರಚನೆಯೇ ಬೇಡ, SIT ಇನ್ಕ್ವೈರಿಯೇ ಇನ್ನು ಮಾಡೋದು ಬೇಡ ಅನ್ನುವುದಕ್ಕೆ ಸ್ಟೇ ತಂದಿದ್ದು ಇವತ್ತಿನ, ಅಂದರೆ ಇನ್ನು 12ನೇ ತಾರೀಕಿನವರೆಗೆ ಸ್ಟೇ ಇದೆ. ಅದೇ ಇಷ್ಟರವರೆಗೆ ಈ ತನಿಖೆ ಆಗಬೇಕು, SIT ಅವರು ಅಗಿತಾ ಇದ್ದಾರೆ. ನಿಮಗೆ ನೋಡಿದ್ರಿ ದಿನ ಅಪ್ಡೇಟ್ಗಳು, ಗಿರೀಶ್ ಮಟ್ಟಣ್ಣವರು ಬರ್ತಾ ಇದ್ದ ಅಪ್ಡೇಟ್ಗಳನ್ನು ನೋಡಿದ್ರಿ. ಇವತ್ತು ನಮಗೆ SITಯ ಮಾಹಿತಿಯಿಂದ ಬಂದಿದೆ, ಅದು ತಲೆಬುರುಡೆ 24 ವರ್ಷದ ಹೆಣ್ಣು ಮಗಳ ತಲೆಬುರುಡೆನೇ ನಮಗೆ ಸಿಕ್ಕಿದ್ದು ಅಂತ ಹೇಳ್ತಾ ತಿರುಗ್ತಾ ಇದ್ದ ಮಟ್ಟಣ್ಣವರೇ ಇವತ್ತು ನೋಡಿ ಅಪ್ಲಿಕೇಶನ್ ಇದೆ, ಫಸ್ಟ್ ರಿಟ್ ಪಿಟಿಷನ್ ಫೈಲ್ಡ್. ಇವತ್ತಿನ ರಿಟ್ ಪಿಟಿಷನ್ ಕಾಪಿ ನೀವು ನೋಡಿದರೆ ಇಲ್ಲಿ ಫಸ್ಟ್ ಇರುವುದೇ ಗಿರೀಶ್ ಮಟ್ಟಣ್ಣವರು. ಇಷ್ಟರವರೆಗೆ ಧರ್ಮಸ್ಥಳದವುದು ಯಾವುದೇ ಇನ್ಕ್ವೈರಿಗಳು ಬಂದರೂ ತಮ್ಮ ಮೋದಿ, ಅಮಿತ್ ಶಾ ಮತ್ತು ಸಿದ್ದರಾಮಯ್ಯನವರನ್ನು ಮತ್ತು ಭಾರತದ ಎಲ್ಲ ರೀತಿಯ ಒತ್ತಡಗಳನ್ನು ಹೇರ್ಬಿಟ್ಟು ಸ್ಟೇ ತರ್ತಾರೆ ಅಂತ ಇದ್ದ ಗಿರೀಶ್ ಮಟ್ಟಣ್ಣವರ್ ಮೊದಲ ಬಾರಿಗೆ ಧರ್ಮಸ್ಥಳದವರು ಇನ್ಕ್ವೈರಿ ನಡೀಲಿ, SIT ಆಗಲಿ, ಪ್ರಣಬ್ ಮೊಹಂತಿಯವರೇ ಅದನ್ನು ಹೆಡ್ ಮಾಡಲಿ, ವಿ ಆರ್ ಮೋಸ್ಟ್ ವೆಲ್ಕಮಿಂಗ್ SITs ಆಲ್ ದ ಆ್ಯಕ್ಟ್ಸ್, ಎಲ್ಲೆಲ್ಲಿ ಅಗಿಲಿಕ್ಕಿದೆ ಅಲ್ಲಲ್ಲಿ ಎಗಿರಿ, ಯಾವುದು GPRಗಳನ್ನು ತಂದುಬಿಟ್ಟು ಯಾವುದನ್ನು ಸ್ಕ್ಯಾನ್ ಮಾಡಬೇಕು ಮಾಡಿ, ಯಾರನ್ನು ಕರಿಬೇಕು ಕರೆದು ಇನ್ಕ್ವೈರಿ ಮಾಡಿ.